ಸಂಘಾಮದಿತ ಕಾಮನುಣ ಕಾಮ ಸೋಮ ಸುತ್ಕಾಮನುತನಾಮ ಜಯ ಕಾಮ ಚಾಮರ ಪರೋಧಾಮ ಭೀಮ ಪರಸೀಮ ಕಾಮ ಹರ ನೇಮ ಪರನಾಮ ಸುಪ್ರೇಮ ರಾವಣ ಸಾರ್ವಭೌಮಾಜ್ಞಿ ಪಾಲನ ದೇವಾ ರಾವಣ ಲಂಕಾರಿ ಪಾಲನ ದೇವಾ ರಾವಣ ಪಾಟಾರಿ ಸಂತೋಷ ಲೋಕಾರಿ ಸೇವಿಕ ರಾಜೇಶ ಪಾಟಾರಿ ಸಂತೋಷ ಲೋಕಾರಿ ಸೇವಿಕ ನಾಗೇಶ ಮುಖ ಸಂರಕ್ಷಕ ರಾವಣ ದೇವಾದಿ ದೇವಾ ರಾವಣ ಲಂಕಾದಿ ಪಾಲನ ದೇವಾ ರಾವಣ ಸಾರ್ವಭೌಮಾಜ್ಞಿ ನಳಿನಿ ಗರ್ಭೋಂಡವೆಲ್ಲವೂ ಕರಗುತ್ತವೆನಿಸಿರ್ಕೋ ನಳಿನಿ ಗರ್ಭೋಂಡವೆಲ್ಲವೂ ಕರಗುತ್ತವೆನಿಸಿರ್ಕೋ ಮಹೇಂದ್ರೋದಿ ದೇವತೆಗಳೆಲ್ಲ ಚರಣ ಸೇವೆಯನಯ್ಯ ಮಹೇಂದ್ರೋದಿ ದೇವತೆಗಳೆಲ್ಲ ಚರಣ ಸೇವೆಯಗಯ್ಯ ಸುರನಾರಿಯರ ನವಗಾನ ನರ್ತನಗಳ ವೀಕ್ಷಿಸುತ್ತೆ ನವಗಾನ ನರ್ತನಗಳ ವೀಕ್ಷಿಸುತ್ತೆ ಅಮರ ವಿಲಾಸದಿಂದೆರವ ಅಮರ ವಿಲಾಸ ವೈಭವದಿಂದೆರವ ಏ ದಶಮುಖಂಗೆ ಅದೋರು ಸಾಟಿ ರಾಸ್ತಾ ಧ್ವಜವ ಮೆರೆಸಿಗಲಿದೆ ದಶಮುಖನ ಸಿರಿಯ ವಿಜಯ ವಿಜಯ ಧ್ವಜವ ಮೆರೆಸಿಗಲಿದೆ ದಶಮುಖನ ಸಿರಿಯ ವಿಜಯ ಪೂರಿತ ಪ್ರತಿ ಧ್ವನಿಪರ ಪ್ರಚಂಡ ಪರಾಕ್ರಮ ಜೋಡಿತ ಪೂರಿತ ಪ್ರತಿ ಧ್ವನಿಪರ ಪ್ರಚಂಡ ಪರಾಕ್ರಮ ಜೋಡಿತ ಸದಾ ಶಿವನ ಶುಭ ವಿಭೂತಿ ಸದಾ ಶಿವನ ಶುಭ ವಿಭೂತಿ ಅಶೋಭೋಗ್ಯತ ವಸು ಲಕ್ಷ ವಿಜಯ ಧ್ವಜವ ಮೆರೆಸಿಗಲಿದೆ ದಶಮುಖನ ಸಿರಿಯ ವಿಜಯ ವಿಜಯ ವಧುವ ಕರ ಬೇಡಿದು ನಡೆ ದಶ ದಿಶೆಗಳನ್ನು ಬೆರೆದೆ ವಿಜಯ ವಧುವ ಕರ ಬೇಡಿದು ನಡೆ ದಶ ದಿಶೆಗಳನ್ನು
ಅಖಿಲ ಲೋಕ ಸುರ ಸಮಾನ ರಹಿತ ಅಖಿಲ ಲೋಕ ಸುರ ಸಮಾನ ರಹಿತ ಪ್ರಭು ವೆನಿಪ ದಶಮುಖಗೆ ಸರಿ ಸಮರೇ ಪ್ರಭು ವೆನಿಪ ದಶಮುಖಗೆ ಸರಿ ಸಮರೇ ಪ್ರಭು ವೆನಿಪ ದಶಮುಖ ಸರಿ ಸಮರ ಪ್ರಭು ವೆನಿಪ ದಶಮುಖ ಸರಿ ಸಮರ ವಿಜಯ ಧ್ವಜವ ಬರೆಸಿಗಲಿದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ಬಹುಬರ ವಿಜಯ ಬರ ಅಖಂಡವನಿಮಲ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರೇ ಸಿಮೆಂಟ್ದವರ ರಂಡ ಮುಂಡಗಳನ್ನು ಚೆಂಡಾಡಿ ರಣದೇವತೆಗೆ ರಕ್ತದಾಹುತಿಯಲ್ಲಿತ್ತು. ಧರಣಿ ಮಂಡಲ ಆಳ್ವಿಕೆಯ ಪದವಿ ಪಟ್ಟವನ್ನು ಹೇ ದೌರ್ದಂಡನ ಹಸ್ತಪೀಠಕ್ಕೆ ಒಪ್ಪಿಸಿದ ಮಹಾಮಂಡಲಾಧೀಶ್ವರರೇ, ಸಮರಾಂಗಣದಲ್ಲಿ ಸಮಯವರಿತು ಸೂಕ್ತ ಸಲಹೆಗಳನ್ನಿತ್ತ ಅಮತ್ಯ ರತ್ನ ಪ್ರಸ್ತ ಮಹೋದರರೇ, ಅಂಕವೀರರೆಂಬ ಬಿರುದು ಪತ್ತು ಲಂಕಾ ಸಾಮ್ರಾಜ್ಯದ ಭದ್ರಾಡಿ ಪೀಠದಂತಿರುವ ನನ್ನ ಅನುಜರಾದ ವಿಭೀಷಣ, ಕುಂಭಕರ್ಣಾದಿಗಳೇ, ರಣಾಂಗಣದಲ್ಲಿ ಸಮರ ಸಿಂಹರಂತೆ ಸಣಸಾಡಿದ ವೀರಾದಿ ವೀರರಾದ ದಾನವ ಯೋಧರೇ, ಎಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ತ್ರಿಲೋಕಗಳಲ್ಲಿಯೂ ದಿಗ್ವಿಜಯವನ್ನು ಸಾಧಿಸಿ ತ್ರಿಲೋಕ ವಿಖ್ಯಾತ ಪರಾಕ್ರಮಿ ಎಂದೆನಿಸಿಕೊಂಡಿರುವ ಹೇ ದಶಕಂಠನು, ಅಷ್ಟ ದಿಕ್ಪಾಲಕರನ್ನು ಜಯಿಸಿ ನನ್ನ ಅರಮನೆಯ ಓಳಿಗದವರನ್ನಾಗಿ ಮಾಡಿಕೊಂಡಿರುವೆನು. ನವಗ್ರಹಗಳನ್ನು ಹಿಡಿದು ತಂದು ಹೇ ನನ್ನ ಸಿಂಹಾಸನದ ಅಲಂಕಾರಕ್ಕಾಗಿ ಮೆಟ್ಟಿಲುಗಳಿಗೆ ಅಲಂಕರಿಸಿಕೊಂಡಿರುವೆನು ಎನ್ನು ಲಯಕರ್ತನಾದ ಮಹಾದೇವನ ಸಾಕ್ಷಾತ್ಕಾರವನ್ನು ಪಡೆಯಲು ಅಹರ್ನಿಶಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿ ನನ್ನ ದೇಹವನ್ನೇ ರುದ್ರವೀಣೆಯನ್ನಾಗಿಸಿ ಕರುಳುಗಳನ್ನೇ ತಂತಿಯನ್ನಾಗಿಸಿ ಸಾಮಗಾನವನ್ನು ನುಡಿಸಿ ಶಂಕರಾಭರಣ ರಾಗವನ್ನು ಹಾಡಿ ಶಂಕರನನ್ನೇ ಮೆಚ್ಚಿಸಿದ ಅವಿಚ್ಛಿನ್ನ ಶಿವಶರಣೆ ಕೈಕಸಾ ಮಾತೃಶ್ರೀಯವರ ಸೈಕ್ಯತಾ ಲಿಂಗಾರ್ಚನೆಯ ಶ್ರೀರಕ್ಷೆಯಿಂದ ನಮ್ಮ ದಿಗ್ವಿಜಯದ ದಂಡಯಾತ್ರೆಯು ಎಲ್ಲೆಲ್ಲಿಯೂ ನಿರಾತಂಕವಾಗಿ ನೆರವೇರಿತು. ಇನ್ನು ಅರುಣ ವರಬಲವೆಂಬ ವಜ್ರ ಕವಚವನ್ನು ತಟ್ಟು ಸುರನರು ಅರುಂದವನ್ನೇ ಗಾರುಗೊಳಿಸಿದ ಬ್ರಹ್ಮ ಕುಲೋತ್ಪನ್ನ ಮಹಾಬ್ರಾಹ್ಮಣ ಹೇ ಸುವರ್ಣಲಂಕಾಧೀಶ್ವರನು ರಾಸ್ತ ಮಹಾಪ್ರಭು, ತ್ರಿಭುವನ ಭೀಕರ ಭಯಂಕರ ಪರಾಕ್ರಮಿಯಾದ ಲಂಕೇಶ್ವರನ ಆಳ್ವಿಕೆಯಲ್ಲಿ ದೇವದಾನವ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಯಕ್ಷರಾದಿಯಾಗಿ ಅಷ್ಟ ದಿಕ್ಪಾಲಕರು ನವಗ್ರಹಗಳು ಸಹ ನಮ್ಮ ಆಜ್ಞಾನುಸಾರವಾಗಿ ಅವರವರ ಕಾರ್ಯಗಳಲ್ಲಿ ನಿರತರಾಗಿರುವರೇ. ಮಹಾಪ್ರಭು, ವೀರ ವೀರ ರಣಬೇಕರ ಸುರವರ ಕಂಠೆ ರಮ, ವೀರ ವೀರ ರಣಬೇಕರ ಸುರವರ ಕಂಠೆ ರಮ, ನಿರುತ ಸೊಗದೆ ದುರಿತ ಬಲದೆ, ನಿರುತ ಸೊಗದೆ ದುರಿತ ಬಲದೆ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ. ಮಹಾಪ್ರಭು, ಪರಾಶಿವನಿ ವರವ ಪಡೆದ ಲಂಕಾದೇಶ್ವರ, ಮಹಾಪ್ರಭು, ಪರಾಶಿವನಿ ವರವ ಪಡೆದ ಲಂಕಾದೇಶ್ವರ, ನಿರುತ ಸೊಗದೆ ದುರಿತ ಬಲದೆ, ನಿರುತ ಸೊಗದೆ ದುರಿತ ಬಲದೆ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ. ಮಹಾಪ್ರಭು, ನಿಜ ನಿಜ ಪ್ರಭು ನಿಜ, ನಿಮಗೆ ಸರಿಸಾಟಿಯಾದವರು ಈ 14 ಲೋಕಗಳಲ್ಲೇ ಯಾರು ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ, ಗರುಡ, ಗಂಧರ್ವ, ಕಿನ್ನರ ಕಿಂಪುರುಷಾದಿಗಳು ತರಹರಿಸಿ ನಡುಗುವರು.
ನಡಗಲೇಬೇಕಲ್ಲವೇ? ರಾಜಮಾತೆಯಾದ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ಆ ನಿಮ್ಮ ಅಜಾತ ಶತ್ರುವಾದ ಆ ಹರಿಯ ಉದರವನ್ನು ಅರಿದು ಅಜೇಯರಾಗಬೇಕೆಂಬ ಕುತೂಹಲದಿಂದ ಪಾತಾಳಕ್ಕೆ ಒಕ್ಕು ಆ ಬಲಿಚಕ್ರವರ್ತಿಯ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ಅಲ್ಲವೇ ನೀವು? ಅದು ಅಲ್ಲದೆ ವಾಯುವು ನಮ್ಮ ಅರಮನೆಯಲ್ಲಿ ಕಸ ಗುಡಿಸುತ್ತಿರುವನು. ಗುಡಿಸಲೇಬೇಕಲ್ಲವೇ? ಆ ಅಗ್ನಿ ನಮ್ಮ ಅರಮನೆಯ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುತ್ತಿರುವನು. ಮಾಡಲೇಬೇಕಲ್ಲವೇ? ಅದು ಅಲ್ಲದೆ ಆ ವರುಣ ನಮ್ಮ ಅರಮನೆಯ ಬಾಗಿಲಲ್ಲಿ ಮಳೆಗೈಯುತ್ತಿರುವನು. ಮಳೆಗರಿಯಬೇಕಲ್ಲವೇ? ನಿಮ್ಮ ಪರಾಕ್ರಮದ ಮುಂದೆ ಇವರ್ಯಾರು ಸರಿಸಾಟಿ ಮಹಾಪ್ರಭು? ಸಾಕು ಸಾಕು, ಹೊಗಳಿ ಹೊಗಳಿ ನಮ್ಮ ಅಗ್ರಜನ್ನು ಅನ್ನಶೀಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂಥವರ ಹೋಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ವೇದಾವತಿಯಿಂದ ಶಾಪಕ್ಕೆ ಒಳಗಾದವರೇ ನಮ್ಮ ಅಗ್ರಜನು. ಏನೆಂದು ನಡೆಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆ ಮೇಲೆ ಮಲಗಿದ್ದು ಅತುಳ ವೀರ ಪರಾಕ್ರಮಿಯು ಭುವನ ಭೀಕರನು ರಕ್ಕಸರಿಗೆ ಆ ರಕ್ಕಸನು ದಿವಿಜರಲ್ಲಿ ದಿವಿಜರಂತೆ ಕಂಗೊಳಿಸಿ ನವ ವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನಾದ ನನ್ನ ಈ ಅಗ್ರಜನನ್ನು ನೀನೇ ಹೇಳಿಸಿವಿಯ? ಸಾಕು ಸಾಕು, ಸುಮ್ಮನೆ ಕುಳಿತುಕೋ ಮಾತೃದ್ರೋಹಿ. ಫಲ ಕುಂಭಕರ್ಣ ಫಲ. ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನೆಲ್ಲ. ನಾನು ಛಗಮಲ್ಲ, ದಿಗ್ಭಿಕ್ತಗಳೇ ಬೆರೆದು ಗಗನವೇ ಹೊರೆದು ಪೃಥ್ವಿಯೇ ತಲ್ಲಡಗೊಳಿಸುವಂತೆ ಮಾಡಬಲ್ಲ ಏ ಧೀರ ದಶಕಂಠನು, ಋಣನ ಭಕ್ತನು. 14 ಲೋಕಗಳಲ್ಲಿ ಅವನೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಬಾಗನು ಹೇ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಆ ಮುಕ್ಕಣ್ಣ ಶಿವನ ಮುಗ್ಗರಿಸಿ ಮುಕ್ಕಣ್ಣ ಶಿವನ ಮುಗ್ಗರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ವರವಿತ್ತು ಕರುಣಿಸಿ ಜಗವೇ ಅಚ್ಚರಿ ಪಡುವಂತೆ ಮಾಡಿದ. ದಶಕಂಠ ರಾವಣನಿಗೆ ಅದಾರು ಸಾಟಿಯೇ ಇಂತಹ ನನಗೆ ಓರ್ವ ಸಾಮಾನ್ಯ ಸ್ತ್ರೀಯಾದ ಅಲ್ಪಳಾದ ವೇದವತಿಯ ಶಾಪ ತೃಣಕ್ಕೆ ಸಮಾನವಾದದ್ದು. ಶಿವ ಎಂಬೆರಡಕ್ಷರದಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು
ಓ ಖಬರ್ದಿನಿಯನ್ನು ಪಂಚಭೂತಗಳಿಗೆ ಒಡೆಯನಾದ ಪರಶಿವನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು ಎಂಬುದನ್ನೇನಾದರೂ ನೀನು ಬಲ್ಲೆಯ ವಿಭೀಷಣ? ಸರಿಯಾಗಿ ನುಡಿದಿರಿ ಪ್ರಭು. ಈ ನಿಮ್ಮ ನುಡಿ ಏಡಿಯಾದವನಿಗೂ ವೀರತ್ವವನ್ನು ತರುತ್ತದೆ. ಯಾವ ಜನ್ಮದ ಪುಣ್ಯವೋ, ಯಾವ ದೈವದ ಬಲವೋ, ನಿಮ್ಮಂತವರ ಬಳಿ ಮಂತ್ರಿಯಾದುದಕ್ಕೆ ನನ್ನ ಜನ್ಮವು ಸಾರ್ಥಕವಾಯಿತು. ನಿಜ ನಿಜ ಪ್ರಾಸ್ತ ನಿಜ. ಕಟುಪಟ ವೀರಸಿಂಹರೆಂದೆನಿಸಿ ತ್ರಿಜಗದೋಳ್ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದೆದ್ದು ನಿಂತರೆ ಧರೆ ಉಳಿಯುವುದೇ? ಶತ್ರುಗಳು ಎದುರಾಗುವರೇ? ಹಜ ಹರಿ ಇಂದ್ರಾದಿ ದೇವತೆಗಳೇ ಗಡಗಡನೆ ನಡುಗುವರು. ಅಮಿತ ಪರಾಕ್ರಮಶಾಲಿಯಾದ ನನ್ನ ಈ ಅಗ್ರಜನ ಸಾಧನೆ ಸಾಮಾನ್ಯವಾದುದೇ. ಲೋಕನಾಯಕನು ವಾಸವಾಗಿದ್ದ ಕೈಲಾಸ ಪರ್ವತವನ್ನೇ ತನ್ನೆರಡು ತೋಳುಗಳಲ್ಲಿ ಎತ್ತಿ ಈ 14 ಲೋಕಗಳಿಗೂ ಆಶ್ಚರ್ಯವನ್ನುಂಟು ಮಾಡಿದ ದಿಟ್ಟತನದ ವೀರಾಸುರ ನಾರಿಯ ಗರ್ಭ ಸಂಚಾತರು ಈ ರಾವಣ ಕುಂಭಕರ್ಣರು. ಈ ರಾವಣ ಕುಂಭಕರ್ಣರು ಹೀಗಿರುವಲ್ಲಿ ಶತ್ರುಗಳಂತಿರಲಿ ಆ ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ಸದಾ ನಿತ್ಯ ನಿರಂಜನನ್ನೇ ಭಜಿಸುತ್ತಾ ಸ್ತುತಿಸುತ್ತಾ ಮೃತ್ಯು ದೇವತೆಯನ್ನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯು ದೇವತೆಯು ನಮ್ಮ ಸಹೋದರಿಯಲ್ಲದೆ ಅವಳೆಂದಿಗೂ ನಮ್ಮ ವಿರೋಧಿಯಾಗಲಾರಳು. ನಾವು ಮುನಿದೆದ್ದು ನಿಂತರೆ ಆ ಮುಕ್ಕಳ ಶಿವನೇ ಆಶ್ಚರ್ಯ ಪಡುವನು. ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ. ಹೌದು ಕುಂಭಕರ್ಣ, ಹೌದು. ನಿನ್ನ ಮಾತು 100ಕ್ಕೆ 100 ನಿಜ. ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಲು ಸಪ್ತ ಋಷಿಗಳಿಗೆ ಆಗಲಿ ದೇವತೆಗಳಿಗೆ ಆಗಲಿ ಅಷ್ಟೇ ಏಕೆ ನನ್ನ ಅಜಾತ ಶತ್ರುವಾದ ಹರಿಯಿಂದಲೂ ಸಾಧ್ಯವಿಲ್ಲ. ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿಯಿದನಾಗಿ ನಡೆದಿದ್ದರೂ ಕೂಡ ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಆ ದೈವವನ್ನು ನಂಬಿ ಸದಾ ಅವನನ್ನು ನೆನೆಯುತ್ತಾ ಸತ್ಪುರುಷಶೀಲನಾಗಿ ಅವನನ್ನು ದೈವವು ಕೂಡ ರಕ್ಷಿಸಬಲ್ಲದು, ಜಯಲಕ್ಷ್ಮಿಯು ಒಲೆಯಬಲ್ಲಳು. ವಿಭೀಷಣ, ನಿನ್ನ ನಿಂದಾಸ್ತಗಳನ್ನು ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿದ್ದೇನೆ. ನೀನಲ್ಲದೆ ಅಂದರಾರಾದರೂ ಹೀಗೆ ಮಾತನಾಡಿದ್ದರೆ ಎಷ್ಟು ಹೊತ್ತಿಗೆ ಅವರ ಶಿರಸ್ಸು ಸರಣಿಯಲ್ಲಿ ತೇಲುತ್ತಿತ್ತು. ಅಣ್ಣ ರೋದನಾಧ್ವನಿ. ನಿಮ್ಮ ತಂಗಿಯವರು ರೋಧಿಸುತ್ತಾ ಬರುತ್ತಿರುವರು ಪ್ರಭು. ಏನು, ನನ್ನ ಮುದ್ದಿನ ತಂಗಿಯಾದ ಶೂರ್ಪನಕಳು ರೋಧಿಸುತ್ತಾ ಬರುತ್ತಿರುವಳೆ? ಹೌದು ಪ್ರಭು. ಚಿಂತೆ ಇಲ್ಲ, ಆಕೆಯನ್ನು ರಾಜ ಮರ್ಯಾದೆಯಿಂದ ಬರಮಾಡಿ. ಆಗ್ನೇ ಪ್ರಭು. ಅಣ್ಣ ಕೆಟ್ಟೇನು, ಅಣ್ಣ ಕೆಟ್ಟೇನು. ನೀನು ಯಾವಾಗಲೂ ಕೆಟ್ಟೋದೆ ಬಾ ಅಣ್ಣ. ಇದೇನು ಸಹೋದರಿ, ಅಣ್ಣ ನಿನ್ನ ನಾಸಿಕವೇನಾಯಿತು? ನಿನಗೆ ಈ ರೀತಿ ಅಪಮಾನ ಮಾಡಿದ ದ್ರೋಹಿಗಳಾರು? ಜಾಗ್ರತೆಯಾಗಿ ಹೇಳು. ಅಣ್ಣ, ದಂಡಕಾರಣದಲ್ಲಿ ಆಮ ಲಕ್ಷ್ಮಣ ಜೀತೆ ಬಂದು ಇವರೆಲ್ಲ ವಾಹ ಮಾಡುತ್ತಿರುವರು ಅಣ್ಣ. ಸೀತೆಯು ಬಹು ರೂಪವತಿ ಅಣ್ಣ. ಅವಳನ್ನು ತಂದು ನಿನಗೋಸ್ಕರ ಮದುವೆ ಮಾಡಲು ಹೋಗಿದೆ ಅಣ್ಣ. ಆ ರಾಮನು ಲಕ್ಷ್ಮಣನಿಗೆ ಹೇಳಿ ನನ್ನ ಮೂಗು ಕುಯಿಸಿಬಿಟ್ಟನಣ್ಣ, ಕುಯಿಸಿಬಿಟ್ಟ. ಎಂತಹ ಅಪಮಾನ, ಎಷ್ಟು ಅನರ್ಥ! ತಂಗಿ, ಈ
ವಿಚಾರವನ್ನು ನಿಮ್ಮ ಸಹೋದರನಾದ ಕರದೂಷಣಾದಿಗಳಿಗೆ ತಿಳಿಸಲಿಲ್ಲವೇ? ಕರದೂಷಣ ತಿಳಿದು ಒಂದೇ ಮನೆಯಿಂದ ಕೊಂದೇ ಬಿಟ್ಟಾರಣ್ಣ. ಏನು? ಕರದೂಷಣಾದಿಗಳು ಆ ರಾಮ ಲಕ್ಷ್ಮಣರನ್ನು ಒಂದೇ ಬಾಣದಿಂದ ಸಂಹರಿಸಿ ಬಿಟ್ಟರೆ ಸಾಯಲಿ ಬಿಡು ದ್ರೋಹಿಗಳು. ದಂಡಕಾರಣ್ಯದಲ್ಲಿ ನರಮನುಷ್ಯರ ಪ್ರವೇಶವೆಂದರೆ ಸಾಯಲಿ ಬಿಡು. ಪ್ರಭು ಅಲ್ಲವಣ್ಣ ಸತ್ತವರು ರಾಮ ಲಕ್ಷ್ಮಣರಲ್ಲ ಪ್ರಭು, ಕೊಂದೇ ಬಿಟ್ಟಾರಣ್ಣ. ಏನು? ಆ ರಾಮನು ಒಂದೇ ಬಾಣದಿಂದ ಕರದೂಷಣಾದಿಗಳನ್ನು ಸಂಹರಿಸಿ ಬಿಟ್ಟರೆ ಕ್ಷಣದಲ್ಲಿ ಜಯಿಸಿ ತರುವೆ ನಮ್ಮ ಜಾನಕಿಯನ್ನ, ಜಯಿಸಿ ತರುವೆ ನಮ್ಮ ಜಾನಕಿಯನ್ನ. ದಂಡನೆ ಮರೆದು ಹೋಲಿ ಬರದೆ ಕಡಿಜೆ ಬೇಡದಳು, ಹೋಲಿ ಬರದೆ ಕಡಿಜೆ ಬೇಡದಳು. ಅವರೆಲ್ಲ ಗೆಲ್ಲಲನ್ನು ದರೆಯಲ್ತು ಅವರೆಲ್ಲ ಗೆಲ್ಲಲನ್ನು ದರೆಯಲ್ತೋರಿಲ್ಲಿ ಅಲಿಗಡಲ ಕಳೆದ ನಮ್ಮ ಕೂಡರ ಕಳೆದ ನಮ್ಮ ಕೂಡರ ಹೋಲಿ ಬರದೆ ಕಡಿಜೆ ಬೇಡದಳು, ಹೋಲಿ ಬರದೆ ಕಡಿಜೆ ಬೇಡದಳು. ದಂಡನೆ ಮರದ ಬಾಲಿ ಬರಲು ಕಡಿದಿಡು ಬರದು ಕಡದಂಚರದಲ್ಲಿ ನೋಡಿದೆ ಆ ಕುಂಭಕರ್ಣ, ಎಂತಹ ಅಪಮಾನ! ಹೌದು ಅಗ್ರಜ, ಹೌದು, ಇದೆಂತಹ ಅಪಮಾನ! ಈ ಕೂಡಲೇ ಆ ದುರಾತ್ಮರನ್ನು ರುಂಡ ಮುಂಡಗಳಾಗಿ ತುಂಡರಿಸಿ ಆ ಜಾನಕಿಯ ಮುಂದಲೆಯನ್ನು ಹಿಡಿದು ಎಳೆದು ತಂದು ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳದಿದ್ದರೆ ನಾನು ಲಂಕಾಧಿಪತಿಯೇ ಅಲ್ಲ. ದಾನವ ಸೋದರಿಯ ಮಾನವಹದವರು ಅಪಮಾನವಗೊಳಿಸಿದರೆ ಸಹಿಸಲಾಗದ ಅಪಮಾನ. ಅಗ್ರಜ, ಇದಿನ್ನೂ ಸಹಿಸಲಾಗದ ಅಪಮಾನ. ರಾಕ್ಷಸ ಕುಲ ಧೀಮಂತರೆಂದೆನಿಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡಿದವರು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವಿಲ್ಲ. ಹೌದು, ನಮ್ಮ ಎಲ್ಲೆಯಾದ ದಂಡಕಾರಣಕ್ಕೆ ಬಂದು ನನ್ನ ದೈತ್ಯ ಸೋದರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಮಾನವರು. ಸಹೋದರಿ ಶೂರ್ಪನಖ, ನೀನಿದಕ್ಕೆ ಚಿಂತಿಸಬೇಡ. ನಿನ್ನ ನಾಸಿಕವನ್ನು ವಿರೂಪಗೊಳಿಸಿದ ಮಾನವರನ್ನು ನಾನೀಗಲೇ ಧ್ವಂಸ ಮಾಡಿ ಬರುವೆನು. ನೀನಿದಕ್ಕೆ ಚಿಂತಿಸಬೇಡ. ಅಗ್ರಜ, ಈಗಲೇ ಆಜ್ಞಾಪಿಸು. ನಾನೀಗಲೇ ದಂಡಕಾರಣ್ಯಕ್ಕೆ ಹೋಗಿ ಅವನ ಇಂದ್ರನಾಗಿರಲಿ, ಯಕ್ಷನಾಗಿರಲಿ, ಗಂಧರ್ವ ಕಿಂಪುರುಷನಾದಿಯಾಗಿ ಅವನ್ಯಾವನಾದರೂ ಸರಿಯೇ ಅವರ ರುಂಡ ಮುಂಡಗಳನ್ನು ಚೆಂಡಾಡಿ ನಿನ್ನ ಪಾದಾರವಿಂದಗಳಿಗೆ ಅರ್ಪಿಸುವಿನ. ಅಗ್ರಜ, ಆಜ್ಞಾಪಿಸು. ಅಗ್ರಜ, ಆಜ್ಞಾಪಿಸು. ಶಾಂತಿ ಕುಂಭಕರ್ಣ, ಸೋದರಿಯ ಮಾತ್ರಕ್ಕೆ ಅವಳ ಮಾತು ಪರಿಗ್ರಹವಲ್ಲ. ಇವಳು ಏನೋ ಸ್ವೇಚ್ಛೆಯಾಗಿ ವರ್ತಿಸಿರಬೇಕು. ಅವರು ಸುಮ್ಮನೆ ಘಾಸಿ ಕೊಡಿಸಿದರೆ ಏನೋ ಸ್ವೇಚ್ಛೆಯಾಗಿ ವರ್ತಿಸಬೇಕು. ನಿಜ ಹೇಳು ಶೂರ್ಪನಖ. ವಿಭೀಷಣ, ವಿಭೀಷಣ, ಸಾಕು ಮಾಡು ಈ ನಿನ್ನ ನಿಂದಾಸ್ತುಗಳನ್ನು. ರಾಮ ಲಕ್ಷ್ಮಣರ ಸಾಮಾನ್ಯರೇ? ಸಭವನ್ನೇ ಕೇಳು
ರಾಮ ಮನೋಜನಲ್ಲವಯ್ಯ ಸಭವನ್ನೇ ಕೇಳುಬೇಳೆ ರಾಮ ಮನೋಜನಲ್ಲವಯ್ಯ ಕಾಮ ಜನಕ ನದನಯ್ಯ ಕಾಮ ಜನಕ ನದನಯ್ಯ ಸ್ವಾಮೆಯೆಂದು ತಿಳಿಯಬೇಡ ಭೂಮಿ ಜಾತೆ ಸಿದೆಯೆಂದು ಸ್ವಾಮೆಯೆಂದು ತಿಳಿಯಬೇಡ ತಾಮಸರನು ಕೊಲ್ವರವರು ತಾಮಸರನು ಕೊಲ್ವರವರು ರಾಮ ಲಕ್ಷ್ಮಣರಾಗಿ ಹರಯ್ಯ ರಾಮ ಲಕ್ಷ್ಮಣರಾಗಿ ಹರಯ್ಯ ಸಭವನ್ನೇ ಕೆಡುಬೇಳೆ ರಾಮ ಮನುಜನಲ್ಲವಯ್ಯ ಸಭವನ್ನೇ ಶ್ರೀರಾಮಚಂದ್ರನೇ ಶ್ರೀಮನ್ ನಾರಾಯಣನು, ಲಕ್ಷ್ಮಣನೇ ಆದಿಶೇಷನು, ಆ ಸೀತಾದೇವಿಯೇ ಜಗನ್ಮಾತೆಯು. ವಿಭೀಷಣ, ಆ ನರಾಧಮರ ಗುಣಗಾನವನ್ನು ನಿಲ್ಲಿಸು. ನಮ್ಮ ದೈತ್ಯ ಸಹೋದರಿಕಾದ ಅಪಮಾನವು ನಿನ್ನನ್ನು ಗಾಸಿಗೊಳಿಸಲ್ಲವೇ? ನೇನು ನನ್ನ ಒಡಹುಟ್ಟಿದ ಸಹೋದರರೇ. ರಾಮ ಲಕ್ಷ್ಮಣರನ್ನು ಕೊಂದು ವಿಧೇಯವಾದ ಸೀತೆಯನ್ನು ಕರೆತಂದರೆ ರಾಜ ಪದವಿಗೆ ಕುಂದು ಕೊರತೆ ಅಲ್ಲವೇ? ಅಣ್ಣ, ಮಾವನಾದ ಮಾರೀಚನ ಸಹಾಯದಿಂದ ಇವೆಲ್ಲವೂ ಸಾಧ್ಯವಾಗುವುದು ಅಣ್ಣ. ಬಲೆ ತಂಗಿ ಬಲೆ. ನಿನಗೆ ನಾಸಿಕವು ಹೋಗಿದ್ದರು, ಬುದ್ಧಿಯು ಮಾತ್ರ ಚೆನ್ನಾಗಿಯೇ ಇರುವುದು. ಎಲ್ಲೋ ಮಕರಾಕ್ಷರೇ, ನನ್ನ ತಂಗಿಯನ್ನು ರಾಜವೈದ್ಯರಲ್ಲಿಗೆ ಕರೆದುಕೊಂಡು ಹೋಗಿ ಸೂಕ್ತವಾದ ಔಷಧೋಪಚಾರವನ್ನು ಮಾಡಿಸು. ತಂಗಿ, ನೀನಿನ್ನು ರಾಜವೈದ್ಯರಲ್ಲಿಗೆ ನಡೆ. ಅಣ್ಣ, ಯಾವುದೇ ಕಾರಣದಿಂದಲೂ ಆ ಸೀತೆಯನ್ನು ಬಿಡಬೇಡಣ್ಣ. ಬಿಡುವುದೇ ಇಲ್ಲ. ಮದುವೆ ಆಗುವ ಅಣ್ಣ. ಮದುವೆ ಆಗ್ತಾರೆ. ಯಾರಲ್ಲಿ? ಮಾವನಾದ ಮಾರೀಚನನ್ನು ಬರಮಾಡಿ. ಆಜ್ಞೆ ಪ್ರಭು. ಹರ ಶಂಭೋ ಮಹಾದೇವ್, ಹರ ಹರ ಶಂಭೋ ಮಹಾದೇವ್. ಬಾ ಮಾವ ಬಾ. ಹಿಂದೆ ತಾಟಕಿ ಸುಬಾಹುವನ್ನು ಒದಿಸಿ ನಿನ್ನನ್ನು ಬಹಳವಾಗಿ ಬಾಧಿಸಿದ ಆ ರಾಮಲಕ್ಷ್ಮಣರು ದಂಡಕಾರಣ್ಯವನ್ನು ಪ್ರವೇಶಿಸಿದ್ದಾರೆ. ನೀನೀಗಲೇ ಒಂದು ಏಮಸಾರಂಗದ ರೂಪವನ್ನು ಧರಿಸಿ ಪಂಚವಟೆಯಲ್ಲಿ ಆ ರಾಮಲಕ್ಷ್ಮಣರು ಕಟ್ಟಿಕೊಂಡಿರುವ ಪರ್ಣಶಾಲೆಯ ಮುಂದೆ ಸುಳಿದಾಡುತ್ತಿದ್ದರೆ ಆ ಸೀತೆಯು ನಿನ್ನನ್ನು ನೋಡಿ ಭ್ರಾಂತಿಯಿಂದ ಆ ರಾಮನಲ್ಲಿ ಹಠ ಮಾಡುವಳು. ಆ ಏಮಸಾರಂಗವನ್ನು ತಂದುಕೊಡುವಂತೆ ಆಗ ನೀನು ನಿನ್ನ ಮಾಯಾ ಜಾಲದಿಂದ ಆ ರಾಮ ಲಕ್ಷ್ಮಣರ ಕೈಗೆ ಸಿಕ್ಕಿಯೂ ಸಿಕ್ಕದ ಹಾಗೆ ಬಹುದೂರ ಸೆಳೆದುಕೊಂಡು ಹೋದರೆ ಆಗ ನಾನು ಮರೆಯಲಿದ್ದು ನನ್ನ ಮಾಯಾ ಜಾಲದಿಂದ ಆ ಸೀತೆಯನ್ನು ಅಪಹರಿಸಿಕೊಂಡು ಬರುವೆನು. ಈ ಕಾರ್ಯವನ್ನು ನೀನೀಗಲೇ ಮಾಡು ಮಾವ. ದೈತ್ಯೇಂದ್ರ, ಈ ಹಿಂದೆ ವಿಶ್ವಾಮಿತ್ರರ ಯಾಗ ಸಂರಕ್ಷಣಾ ಕಾಲದಲ್ಲಿ ರಾಮನ ಬಾಣ ಪೆಟ್ಟು ತಿಂದು ಸಮುದ್ರ ತಳದಲ್ಲಿ ಬಿದ್ದಿದ್ದನು. ಆಗಿನಿಂದಲೂ ರಾಮನ ಜಪವನ್ನೇ ಮಾಡಿಕೊಂಡಿರೋನು. ರಾಮ ಲಕ್ಷ್ಮಣರು ಸಾಮಾನ್ಯರೇ? ಯೋಚಿಸಿ ನೋಡು ರಾವಣೇಶ್ವರ. ನನ್ನ ಮಾತನ್ನೇ ಉಲ್ಲಂಘನೆ ಮಾಡಿ ಮಾತನಾಡುತ್ತಿರುವೆಯ? ಹೇಗಲಾದರೂ ಸರಿ, ನನ್ನ ಮಾತನ್ನು ಕೇಳಿದರೆ ಸರಿ, ಎಲ್ಲವಾದರೆ ಏ ಗದಾಪ್ರಹಾರಕ್ಕೆ ತುತ್ತಾಗಬೇಕಾದಿತು. ಎಚ್ಚರ. ಏನು ಹೇಳುವೆ? ಛೇ,
ಈತನಿಗೆ ಬುದ್ಧಿ ಕೆಟ್ಟಿರಬಹುದು. ಈತನಿಂದ ಸಾಯುವುದಕ್ಕಿಂತ ಆ ರಾಮಬಾಣದಿಂದ ಸತ್ತರೆ ಮುಕ್ತಿ ಮಾರ್ಗವನ್ನು ಅವರು ಪಡೆಯನು. ರಾವಣೇಶ್ವರ ನಿನ್ನ ಇಚ್ಛೆಯಂತೆ ಆಗಲಿ. ಮಾವ, ಈಗ ನನ್ನ ದಾರಿಗೆ ಬಂದೆಯಾ? ನಿನ್ನ ಕಾರ್ಯವನ್ನು ಏನು ಮಾಡು. ಇನ್ನು ನನ್ನ ಮುಂದಿನ ಕಾರ್ಯ ಸೀತಾಪಹರಣ. 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 ಜಟಾಜೋಟ ನೀಲಕಂಠ ಪರಶಿವನೇ ಪಾಲಿಸ ಚಂದ್ರಚೂಡ ತಟ ನಿವಾಸ ಬಾಲ ಚಂದ್ರಶೇಖರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸ ಚಂದ್ರಚೂಡ ತಟ ನಿವಾಸ ಬಾಲ ಚಂದ್ರಶೇಖರ. ಉದಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ. ಉದಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ. ತ್ರಿನೇತ್ರಧರ ಪಿನಾಕಧರ. ತ್ರಿನೇತ್ರಧರ ಪಿನಾಕರ. ಹರ ಹರ ಶಿವ ಶಂಕರ. ಹರ ಹರ ಶಿವ ಶಂಕರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಚೂಡ ತಟ ನಿವಾಸ ಬಾಲ ಚಂದ್ರಶೇಖರ. ಬಾಲ ಚಂದ್ರಶೇಖರ. ಬಾಲ ಚಂದ್ರಶೇಖರ.
ಸೀತಾ, ಆ ಮೃಗವನ್ನು ನೋಡಿದಿರಾ? ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದು ಕೊಟ್ಟರೆ ಅದರ ಸಂಗಡ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳಿಯುವೆನು. ಏನು ಹೇಳುವಿರಿ? ಸೀತಾ, ಆಯಾ ಮೃಗವನಿದ ನೋಡಿ ಬಯಸುವುದೇಗೆ ನಿಜ. ಆ ಮಾಯ ಮೃಗವನಿದ ನೋಡಿ ಬಯಸುವುದೇಗೆ ನಿಜ. ಆ ಮಾಯ ಮೃಗವನಿದ ಜಾನಕಿ ದಾನವ ಮಾಯೇ ಸೀತಾ ದಾನವ ಮಾಯೆ ಪ್ರೇಮ ಜಾಯೆ ದಾನವ ದಾನವ ಮಾಯೆ ಪ್ರೇಮ ಜಾಯೆ ನಿಜವನು ಅರುಹುವೆ ತಿಳಿಯೈದ ನಿಜವನು ಅರುಹುವೆ ತಿಳಿಯೈದ ನಿಜವನರುಹುವೆ ತಿಳಿಯೈದ ನಿಜವನರುಹುವೆ ತಿಳಿಯೈದ ಮಾಯ ಮೃಗವನಿದ ನೋಡಿ ಬಯಸುವುದೇಗಿದ ಆ ಮಾಯ ಮೃಗವನಿದ 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 ಸೀತಾ, ಕನಕಮಯವಾದ ದೇಹದಿಂದ ಕೂಡಿದ ಇಂತಹ ಸಾರಂಗವನ್ನು ಇದುವರೆಗೂ ಈ ಅರಣ್ಯದಲ್ಲಿ ಕಂಡಿಲ್ಲ. ಸೀತಾ, ಇದು ರಾಕ್ಷಸರ ಮಾಯೆ. ಆ ಮೃಗವನ್ನು ಬಯಸಬೇಡ. ನಿನಗೆ ಬೇಕಾಗಿದ್ದಲ್ಲಿ ಹೇಳು, ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ತಂದು ಕೊಡುವೆನು. ಈ ಮೃಗವನ್ನು ಬಯಸಬೇಡ ಸೀತಾ. ತಂದು ಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಸಂದೇಹಗಳುಂಟಾಗುವುದು ಸಹಜವಿಲ್ಲವೇ? ಸಮೀಪದಲ್ಲಿ ಇರುವ ಈ ಮೃಗವನ್ನು ಹಿಡಿದುಕೊಡಲಾರದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿರಾ? ಕೂಡದು ಕೂಡದು, ಈ ಮೃಗವನ್ನೇ ಹಿಡಿದುಕೊಡಬೇಕು, ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ. ಇದು ರಾಕ್ಷಸರ ಮಾಯೆ ಸೀತಾ. ಈ ಮೃಗವನ್ನು ಬಯಸಬೇಡ. ಏನಾದರೂ ಸರಿ, ಆ ಮೃಗವನ್ನು ನೀವು ಹಿಡಿದುಕೊಡಲೇಬೇಕು. ಲಕ್ಷ್ಮಣ, ಲಕ್ಷ್ಮಣ, ಜಾನಕಿಯು ಈ ಮೃಗವನ್ನು ಇಷ್ಟಪಟ್ಟಿರುವಳು. ನಾನು ಹೋಗಿ ಆ ಮೃಗವನ್ನು ಹಿಡಿದು ತರುವೆನು. ಅಣ್ಣ, ನನಗೆ ಅಪ್ಪಣೆಯನ್ನು ಕೊಡು, ಈ ಮೃಗವನ್ನು ನಾನೇ ಹಿಡಿದು ತರುವೆನು. ಬೇಡ ಲಕ್ಷ್ಮಣ, ಅಣ್ಣ, ಸತಿಯ ಇಷ್ಟವನ್ನು ಪೂರೈಸುವುದು ಪತಿಯ ಕರ್ತವ್ಯ. ನಾನು ಆ ಮೃಗವನ್ನು ಹಿಡಿಯುವೆನು. ಒಂದು ವೇಳೆ ಸಿಗದಿದ್ದ ಪಕ್ಷದಲ್ಲಿ ಅದನ್ನು ಕೊಂದಾದರೂ ಅದರ ಚರ್ಮವನ್ನು ತರುವೆನು. ಅಲ್ಲದೆ ನಾನು ಬರುವವರೆಗೂ ನೀನು ಇಲ್ಲೇ ಇದ್ದು ಜಾನಕಿಯನ್ನು ಜೋಪಾನವಾಗಿ ನೋಡಿಕೊಂಡಿರು. ಆಗಲೇ ಅಣ್ಣ, ತಿಳಿಯಿತೆ? ಆಗಲೇ ಅಣ್ಣ. ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇನೆ,
ಮೃಗದಲ್ಲಿ ಅಲ್ಲೇ ನಿನ್ನಯ ಸೊಲ್ಲನ್ನಡಗಿವೆ ಅಲ್ಲೇ ನಿನ್ನಯ ಸೊಲ್ಲನ್ನಡಗಿವೆ ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀ ಹಾ ಸೀತಾ ಹಾ ಲಕ್ಷ್ಮಣ 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 ಕೇಳಿದೀಯಾ ನನ್ನ ಆರ್ತ ಧ್ವನಿಯನ್ನ? ಯಾರು ರಾಕ್ಷಸರಿಂದ ಏನು ವಿಪತ್ತು ಸಂಭವಿಸಿದಂತೆ ತೋರುವುದು ಹೊರಡು ಲಕ್ಷ್ಮಣ. ಅಮ್ಮ ಭಯಪಡಬೇಡ, ಅದು ಅಣ್ಣನ ಧ್ವನಿಯಲ್ಲ. ಭಯಪಡಬೇಡ ತಾಯಿ, ನಿನ್ನ ಧೈರ್ಯದಿಂದಿರೋ. ಇಲ್ಲ ಲಕ್ಷ್ಮಣ, ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯತಾ ಅಲ್ಲ. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ತಾಯಿ ಭಯಪಡಬೇಡ, ಧೈರ್ಯದಿಂದಿರು ತಾಯಿ. ಈ ಮೂರು ಲೋಕದಲ್ಲಿ ಶ್ರೀರಾಮಚಂದ್ರನಿಗೆ ಶತ್ರುವಾಗಿ ಬದುಕಲ್ಲ ವೀರರು. ಮೂರು ಲೋಕದಲ್ಲಿ ಯಾರು ತಾನೇ ಇರೋರು? ನಿನ್ನೋರೊಳನೆ ಬಿಟ್ಟು ಹೋದ್ರೆ ಅಣ್ಣನೇನೆಂಬುವನೋ ಎಂಬುವೇ ಸಂಕಟದಿಂದ ನರಳುತ್ತಿರುವ ತಾಯಿ, ನನ್ನನ್ನು ಕ್ಷಮಿಸು ತಾಯಿ. ಲಕ್ಷ್ಮಣ, ಅಮ್ಮ ಎಂತಹ ವೀರಾದಿ ವೀರನಾದ್ರು, ಶೂರಾದಿ ಶೂರನಾದ್ರು ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ ಸಹಜವಿಲ್ಲವೇ? ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಭಯಪಡಬೇಡ ತಾಯಿ, ಧೈರ್ಯದಿಂದಿರು ತಾಯಿ. ಲಕ್ಷ್ಮಣ, ಅಮ್ಮ ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟಿಲ್ಲ ನೀನು ಭರತನು ಇಂತಹ ಸಮಯಕ್ಕಾಗಿ ಕಾದಿದ್ದರಿಂದ ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ್ನು ಪ್ರಿಯ ಸಹೋದರರೆಂದು ಭಾವಿಸಿದ್ದನಲ್ಲ ನನ್ನ ಸ್ವಾಮಿಯು. ಹೀಗರ್ಥವಾಯಿತು. ನಿನ್ನಣ್ಣನು ಕೇಡಿಗಾಹುತಿಯಾದರೆ ಸುಲಭವಾಗಿ ನಿನ್ನತ್ತಿಗೆಯು ನಿನ್ನ ಉಳಾಗುಳೆಂಬ ದುರಾಲೋಚನೆ ಏನು? ರಾಮಚಂದ್ರ ಕಾಸಿದ ಸರಳಿನ ತೆರದಿ ಕಾಸಿದ ಸರಳಿನ ತೆರದಿ ಕರ್ಣಯುಗವಂ ಮೆರೆಯುತ್ತಿರ್ಪ ಪುರುಷೋಪಿಯಂ ಕೇಳಿಂದಿಗೆ ಹರಣಂ ಹೋಗಿಲ್ಲ ಮಗಟ ಕಠಿಣವಿದೆಂತೋ ಅಮ್ಮ ತಾಯಿ, ಈ ಅಯೋಧ್ಯ ನಗರದಲ್ಲಿ ನನ್ನಣ್ಣನಾದ ಶ್ರೀರಾಮಚಂದ್ರನು ಶಿವಧನಸ್ಸನ್ನು ಎತ್ತಿ ಮುರಿಯುವಾಗ ಆನಂದದಿಂದ ಈ ಅಯೋಧ್ಯ ನಗರದ ರಾಜ್ಯಲಕ್ಷ್ಮಿ ಅಂತಲೂ ನನ್ನಣ್ಣನ ರಾಣಿ ಅಂತಲೂ ಎತ್ತ ತಾಯಿ ಅಂತಲೂ ಹೆಚ್ಚೆಂದು ಭಾವಿಸಿದ ತಾಯಿ. ಅಂದು ನಿಮ್ಮ ಮುಖ ಕಮಲ ತೋಡಿದ ತಾಯಿ, ಅಂದಿನಿಂದಿನವರೆಗೂ ನಿಮ್ಮ ಪಾದಗಳನ್ನು ಬಿಟ್ಟು ಬೇರೆಡೆ ನನ್ನ ಕಣ್ಣುಗಳನ್ನು ಚಲಿಸಲಿಲ್ಲ ತಾಯಿ. ಆಗಲಿ ತಾಯಿ, ನನ್ನ ಅಣ್ಣನ ಆಜ್ಞೆಗೆ ಭಂಗ ಬಂದರೂ ಸರಿಯೇ, ನಿನ್ನ ಆಜ್ಞೆಯನ್ನು ನಾನು ಶಿರಸಾವಹಿಸಿ ನಡೆಸಿದೆ. ಹೇ ವನ ದೇವತೆಗಳಿರ ಭೂತಾಯೇ, ನಿಮ್ಮ ಮಗಳಾದ ಹೆಣ್ಣತ್ತಿಗೆಯವರನ್ನು ನಿಮಗೊಪ್ಪಿಸುವನು. ಈಕೆಯನ್ನು ಕಾಪಾಡುವವರ ನನ್ನದಾಗಿರು ತಾಯಿ. ನಾನಿನ್ನು ಶ್ರೀರಾಮಚಂದ್ರನ ಕುಶಲ ವಾರ್ತೆಯನ್ನು ತಿಳಿಬರೆಯವರೆಗೂ ನಾನಿಲ್ಲಿ ಬರೆಯುವ ಸಪ್ತ ಋಷಿಗಳ ಗೆರೆಯನ್ನು ದಾಟಿ ಈಚೆಗೆ ಬರಬಾರದು. ಆ ದೈವವೇ ನಿಮ್ಮನ್ನು ಕಾಪಾಡು. ತಾಯಿ, ನಾನಿನ್ನ ಶ್ರೀರಾಮಚಂದ್ರನ ಕುಶಲಾರ್ಥಿ ತಿಳಿಬರೆಗೂ ನಾನಿಲ್ಲಿ ಬರೆಯುವ ಸಪ್ತ ಋಷಿಗಳ ಗೆರೆಯನ್ನು ದಾಟಿ ಈಚೆಗೆ ಬರಬಾರದು. ಆ ದೈವವೇ ನಿಮ್ಮನ್ನು ಕಾಪಾಡಲಿ ತಾಯಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ನಾಶ ಈಶ ಮಹೇಶ
ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ. ಢಮ 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 ಢಮರುಗಧರನೆ ನಾಟ್ಯ ಲೋಲ ಶಿವನೇ. ಢಮ 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 ಢಮರುಗಧರನೆ ನಾಟ್ಯ ಲೋಲ ಶಿವನೇ. ಲೋಕವ ಪಾಲಿಪ ಕಾಲ ಕಾಲ ಹರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ. ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ. ಶಂಭೋ ಮಹಾದೇವ. ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ. ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ. ಅನ್ನಪೂರ್ಣೆಯ ಕರುಣೆಯಿಂದಲೇ. ಶಂಭೋ ಮಹಾದೇವ. ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರವತ ನೀಗಿದನೇ. ಸಾಮಗಾನ ಪ್ರಿಯ ಶಂಕರನೇ ಸಾಮಗಾನ ಪ್ರಿಯ ಶಂಕರನೇ. ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಭಯ ಶಂಕರನೇ ಭವ ಭಯ ಶಂಕರನೇ ಶಿವನೇ. ಶಂಭೋ ಮಹಾದೇವ ಶಂಭೋ ಮಹಾದೇವ. ಪೂಜ್ಯರೇ ನಮಸ್ಕರಿಸಬೇಕು. ಭದ್ರೆ, ನಾನು ಬಹಳ ದೂರದಿಂದ ನಿನ್ನ ಕುಟೀರದವರೆಗೂ ನಡೆದು ಬಂದಿರುವೆ. ಹಸಿವು ತೃಷಗಳಾದರೂ ನನ್ನನ್ನು ಬಹಳವಾಗಿ ಬಾಧಿಸಿದರು. ಏನನ್ನಾದರೂ ಆಹಾರವನ್ನು ನೀಡು ಭದ್ರೆ. ಹಾಗೆ ಆಗಲಿ, ಸ್ವಲ್ಪ ಸಾವಕಾಶದಿಂದಿರಿ. ಇವಳೆಂತಹ ಲಾವಣ್ಯವತಿ, ಇವಳೆಂತಹ ಲಾವಣ್ಯವತಿ. ಸೀತಾ ಸೀತಾ, ಅಂದು ನಿನ್ನ ಸ್ವಯಂವರ ಸಭೆಗೆ ಬಂದು ಅರದರಸನ್ನು ಹೆತ್ತಲು ಹೋಗಿ ಮುಗ್ಗರಿಸಿ ಬಿದ್ದಾಗ ಉಪ್ಪರಿಗೆ ಮೇಲೆ ಕುಳಿತು ನೀನು ಚಪ್ಪಾಳೆ ಹಾಕಿ ಕೇಕೆ ಹಾಕಿ ನಕ್ಕೆಯಲ್ಲ. ಆ ತುಂಬಿದ ರಾಜಸಭೆಯಲ್ಲಿ ನನಗಾದ ಅಪಮಾನ, ಏಕಕಾಲದಲ್ಲಿ ಸಹಸ್ರ ಖಡ್ಗಗಳು ನನ್ನ ದೇಹವನ್ನು ನಾಟಿದಂತಾಯಿತು. ಸೀತಾ, ನಿನ್ನ ಮೇಲಿನ ವ್ಯಾಮೋಹದಿಂದ ಮಾವನಾದ ಮಾರೀಚನನ್ನು ಬರಿಕೊಡುತ್ತಿದ್ದೇನೆ. ಇಂದು ಶ್ರೀರಾಮಚಂದ್ರನ ಬಾಣಕ್ಕೆ ಕ್ಷಮಿಸು ಬಿಡು ಮಾವ, ಕ್ಷಮಿಸು ಬಿಡು. ಬಹಳ ವೇಳೆಯಾಯಿತು.
ಇಷ್ಟು ಹೊತ್ತಿಗೆ ರಾಮ ಲಕ್ಷ್ಮಣರು ಬಹುದೂರ ಸೆಳೆದುಕೊಂಡು ಹೋಗಿರುವರು. ಅವರು ಹಿಂದಿರುವುದರೊಳಗಾಗಿ ನನ್ನ ಕಾರ್ಯವನ್ನು ನಾನು ಸಾಧಿಸಲೇಬೇಕು. ಅಯ್ಯೋ ಭದ್ರೆ, ಹಸಿವು ಹಸಿವು, ನಿಲ್ಲಲು ಕೈಕಾಲುಗಳಲ್ಲಿ ತ್ರಾಣವಿಲ್ಲ, ನಿಲ್ಲಲು ನಾಗುತ್ತಿಲ್ಲ. ಏನನ್ನಾದರೂ ನೀಡು ಭದ್ರೆ, ಏನನ್ನಾದರೂ ನೀಡು. ಇದು ಸ್ವೀಕರಿಸಿ ಪೂಜ್ಯರೇ. ಏಕೆ ಬಳಿಗೆ ಬಂದು ನೀಡಬಾರದೆ? ಸಾಧ್ಯವಿಲ್ಲ ಪೂಜ್ಯರೇ. ಮೈದುನನಾದ ಲಕ್ಷ್ಮಣನಾದರೂ ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರುವನು. ಅದನ್ನು ದಾಟಿ ನಾನು ಮುಂದೆ ಬರುವಂತಿಲ್ಲ. ಏನು, ನಮ್ಮಂತಹ ಯತಿಗಳಿಗೂ ಸಪ್ತಋಷಿಗಳಾಗದೆ? ಸೀತಾ, ನಾನೊಂದು ವೇಳೆ ಈ ಕುಟೀರದಲ್ಲಿ ಹಸಿವಿಂದ ಹಸಿನೀಗಿದ್ದೆ ಆದರೆ ನಮ್ಮ ಅತ್ಯದೋಷಕ್ಕೆ ಗುರಿಯಾಗುವೆ. ಪೂಜ್ಯರೇ, ದಯಮಾಡಿ ಕೋಪಿಸಲಾಗದು. ಶಾಂತರಾಗಿ. ಇದು ನಿಮ್ಮ ಇಚ್ಛೆಯಿಂದ ಭಿಕ್ಷೆಯನ್ನು ನೀಡುವೆ, ಸ್ವೀಕರಿಸಿ. ಇನ್ನು ಮುಂದೆ ಬಾ, ಇನ್ನು ಮುಂದೆ ಬಾ, ಇನ್ನು ಮುಂದೆ ಬಾ, ಇನ್ನು ಮುಂದೆ ಬಾ. ಸೀತಾ, ಇದೋ ನೋಡು ಪೌಲಸ್ತ್ಯ ವಂಶ ಕಲಶ ಪರಿಚಂದ್ರನ. ಸೀತಾ, ಇದೋ ನೋಡು ಪೌಲಸ್ತ್ಯ ವಂಶ ಕಲಶ ಪರಿಚಂದ್ರನ. ಓಡು ಧಾನವೇಂದ್ರನ ಸಮಸ್ತ ನಿರ್ಜನ ಮನೋತ್ಸಾಭಂಗನ. ಇದೋ ನೋಡು ಮನ್ಮತಾಂಗನ. ಇದೋ ನೋಡು ಮನ್ಮತಾಂಗನ. ಓಡು ಹರಿರಾಯರ ಗಂಡನ ರಾವಣ ಸಾರ್ವಭೌಮನ ನೋಡೇ. ಸುಂದರಿ, ತ್ರಿಲೋಕ ವಿಖ್ಯಾತ ಪರಾಕ್ರಮಿಯಾದ ಚಕ್ರವರ್ತಿ ಸಾರ್ವಭೌಮನೊಡನೆ ಲಂಕಾಪಟ್ಟಣಕ್ಕೆ ಹೊರಡು. ಹೇಳು, ಇಂದ್ರಾದಿ ದೇವತೆಗಳೆಲ್ಲರೂ ಮತ್ತು ಯಕ್ಷ ರಾಕ್ಷಸ ಅಷ್ಟದಿಕ್ಪಾಲಕರು ಸಹ ನನ್ನಾಧೀನರು. ದೇವನಾರಿಯರೆಲ್ಲರೂ ನನ್ನರಮನೆಯ ಪರಿಚಾರಣಿಯರು. ಹೇಗಿರುವಾಗ ರಾಜ್ಯಹೀನರಾಗಿ ಅರಣ್ಯದ ಕಾಡು ಮೇಡುಗಳನ್ನಲೆದು ಕಂದಮೂಲಾದಿಗಳನ್ನು ತಿಂದು ಜೀವಿಸುವ ಆ ಬಡರಾಮನನ್ನು ಕಟ್ಟಿಕೊಂಡು ಏನು ಪ್ರಯೋಜನ? ಏ ನಿನ್ನ ರೂಪಿಗೂ ಗುಣಗಾಂಭೀರ್ಯಕ್ಕೂ ಸರಿ ಹೋಲುವ ನನ್ನನ್ನು ಸೇರಿದರೆ ಮಾತ್ರ ನಿನಗೆ ಸುಖವುಂಟು. ಬಾ, ಮೂರು ಲೋಕದ ಐಶ್ವರ್ಯವು ನಿನ್ನದಾಗುವುದು. ರಾಮಚಂದ್ರ ಪ್ರಭುವೇ, ನಿನ್ನ ಮಾತನ್ನು ಕೇಳಿದ ನಾನೆಂತಹ ವಿಪತ್ತಿಗೆ ಗುರಿಯಾದನಲ್ಲ ಸ್ವಾಮಿ. ಏನು ಮಾಡಲಿ? ಈ ನೀಚನಿಂದ ನಾನು ಪಾರಾಗುವ ಬಗೆಯಾದರೆ ಹೇಗೆ? ಈ ದುಷ್ಟನಿಂದ ನಾನು ಪಾರಾಗುವ ಬಗೆಯಾದರೆ ಹೇಗೆ? ದಶರಥ ಚಕ್ರವರ್ತಿಗಳೇ, ಮೈದರನಾದ ಲಕ್ಷ್ಮಣನೇ, ರಾಮಚಂದ್ರ ಎಲ್ಲಿರುವರೆ ಬೇಗ ಬಂದು ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ಸುಂದರಿ, ಪರಾಕ್ರಮ ದುರಂಧರನಾದ ನನ್ನನ್ನು ಆ ನಿನ್ನ ಪತಿಯು ಏನೂ ಮಾಡಲಾರನೆಂದು ತಿಳಿ. ಆ ರಾಮನ ಅಂಬಲವನ್ನು ಬಿಟ್ಟು ಲೋಕೈಕ ಸುಂದರನಾದ ನನ್ನನ್ನು ಸೇರಿದರೆ ನಿನಗೆ ಲೋಕೋತ್ತರವಾದ ಸುಖವುಂಟು. ಜಾಗ್ರತೆಯಾಗಿ ನಿನಗಾಗಿ ತಂದಿರುವ ಪುಷ್ಪ ವಿಮಾನದಲ್ಲಿ ಕುಳಿತು ಜಾಗ್ರತೆಯಾಗಿ ಹೊರಡು. ಯಾರಾದ್ರೂ ಕಾಪಾಡಿ, ಯಾರಾದರೂ ರಕ್ಷಿಸಿ ನನ್ನನ್ನು. ಏನಿದು? ನನ್ನ ಮಿತ್ರನಾದ ದಶರಥನ ಹೆಸರಿನ ರೋದನ ಧ್ವನಿ ಕೇಳಿ ಬರುತ್ತಿರುವುದಲ್ಲ. ಯಾರಾಗಿರಬಹುದು? ಅಮ್ಮ, ನೀನು ಯಾರು ತಾಯಿ? ಈ ರೀತಿ ರೋದಿಸಲು ಕಾರಣವೇನು ತಾಯಿ? ಅಯ್ಯ, ನಾನಾದರೂ ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಕಾಂತನು ಇಲ್ಲದ ಸಮಯದಲ್ಲಿ ಈ ಘಾತಕನಾದರ ಮೋಸದಿಂದ ಅಪಹರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವನು. ನನ್ನನ್ನು ಕಾಪಾಡು ಪಕ್ಷಿರಾಜ, ನನ್ನನ್ನು ಕಾಪಾಡು.
ಎಲ್ಲವೋ ಪಾಪಾತ್ಮ, ಜಗನ್ಮಾತೆಯಾದ ಸೀತಾದೇವಿಯನ್ನು ಕದ್ದ ಕಳ್ಳನಂತೆ ಅಪಹರಿಸಿಕೊಂಡು ಹೋಗುತ್ತಿರುವೆಯಾ? ಏನು ನಿಜವಾದ ಗಂಡಿ ಹಾದೊಡೆ ನನ್ನ ಮೇಲೆ ಯುದ್ಧ ಮಾಡಿ ಮುಂದೆ ಹೋಗು. ಓಹೋ, ಮೋಸವಾಯಿತು. ಇವನು ದಶರಥ ಮಿತ್ರನಾದ ಜಟಾಯು, ಮಹಾಪರಾಕ್ರಮಿಯು. ಈಗ ಇವನಿಗೆ ತಕ್ಕ ಮೋಸವನ್ನು ಮಾಡಿ ಇಲ್ಲಿಂದ ಪಾರಾಗುವುದೇ ಒಳ್ಳೆಯದು. ಎಲ್ಲವೋ ಏಕೆಯು ನನ್ನ ಧರ್ಮಪತ್ನಿಯು, ನೀನು ಈ ರೀತಿ ವಿಚಾರಿಸಲು ಕಾರಣವೇನು? ಮುಚ್ಚಬಾಯಿ. ಧರ್ಮಪತ್ನಿಯನ್ನು ಸಂಬೋಧಿಸುವ ನಿನ್ನ ನಾಲಿಗೆ ಸೇರಿ ಹೋಗಲಾರ. ಅಯ್ಯ, ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ. ದಯಮಾಡಿ ನನ್ನನ್ನು ರಕ್ಷಿಸು, ನನ್ನನ್ನು ಕಾಪಾಡು. ಏನವೋ ಪರನಾರಿ ಚೋರ, ಜಗನ್ಮಾತೆಯನ್ನು ಕದ್ದ ಕಳ್ಳನಂತೆ ಅಪಹರಿಸಿಕೊಂಡು ಹೋಗುತ್ತಿರುವೆಯಾ? ಏನು ನಿಜವಾದ ಗಂಡಿ ಹಾದೊಡೆ ನನ್ನ ಮೇಲೆ ಯುದ್ಧ ಮಾಡಿ ಮುಂದೆ ಹೋಗು. ಎಲ್ಲವೋ ಮುದಿ ಹದ್ದೆ, ಅರಣ್ಯದ ಕಾಡು ಮೇಡುಗಳನ್ನಲೆದು ಸಮುದ್ರದಲ್ಲಿ ಸತ್ತು ಬಿದ್ದಿರುವ ಜಲಚರಗಳನ್ನು ತಿಂದು ಜೀವಿಸುವ ನೀನು ನನ್ನನ್ನು ಪ್ರತಿಭಟಿಸಬಲ್ಲೆಯ? ಹಾಗಾದ್ರೆ ಯುದ್ಧಕ್ಕೆ ಸಿದ್ಧನಾಗು. ಈಗ ಇವನಿಗೆ ತಕ್ಕ ಮೋಸವನ್ನು ಮಾಡಿ ಎಲ್ಲಿಂದ ಪಾರಾಗಲೇಬೇಕು. ಎಲ್ಲವೋ ನಾವಿರುವರು ಸಮಬಲಶಾಲಿಗಳು. ನಮ್ಮ ನಮ್ಮ ಪ್ರಾಣದ ನೆಲೆಗಳನ್ನರಿತು ಯುದ್ಧ ಮಾಡೋಣವೇ? ಆಗಬಹುದು. ಮೊದಲು ನಿನ್ನ ಪ್ರಾಣದ ನೆಲೆಯು ಎಲ್ಲಿರುವುದು? ನನ್ನ ಪ್ರಾಣದ ನೆಲೆಯು ಈ ಎರಡು ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯು ಎಲ್ಲಿರುವುದು ಅದನ್ನು ತಿಳಿಸು. ಎಲ್ಲವೋ ಮುದಿಯದ್ದೆ, ನನಗೀಗ ಸಂತೋಷವಾಯಿತು. ಈಗ ಕೇಳು, ನನ್ನ ಪ್ರಾಣದ ನೆಲೆಯು ಈ ನನ್ನ ಎಡಗಾಲಿನ ಉಂಗುಷ್ಟದಲ್ಲಿರುವುದು. ಹಾಗಾದ್ರೆ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಅಯ್ಯ ಪಕ್ಷಿರಾಜನೇ, ನನ್ನನ್ನು ಕಾಪಾಡಲು ಬಂದ ನಿನಗೂ ಇಂತಹ ದುಸ್ಥಿತಿ ಏನು ಮಾಡಲಿ? ನನ್ನ ಸ್ವಾಮಿಗೆ ನನ್ನ ವಿಚಾರವನ್ನು ತಿಳಿಸುವ ಬಗೆ ಆದರೆ ಹೇಗೆ? ಹೌದು, ನಾನು ಪತಿವ್ರತೆಯಾಗಿದ್ದ ಪಕ್ಷದಲ್ಲಿ ತ್ರಿಕರಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದ್ದೇ ನಿಜವಾಗಿದ್ದಲ್ಲಿ, ಈ ಪಕ್ಷಿರಾಜನೇ, ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಜಾನಕಿ, ನಿನ್ನಲ್ಲಿ ರಕ್ಷಿಸುವವರು ಯಾರೂ ಇಲ್ಲ. ನಿನಗಾಗಿ ತಂದಿರುವ ಪುಷ್ಪಕ ವಿಮಾನವನ್ನು ಹತ್ತೆ ಲಂಕಾ ಪಟ್ಟಣಕ್ಕೆ ಹೊರಡೋಣ. ನಡೆ.